ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಇದ್ದದ್ರೊಳಗ ಧ್ವನಿ ಇಂಪ್ರೂವ್ಮೆಂಟ್ ಆಗ್ಯದ ನೋಡ್ರಿ, ಹೌದಿಲ್ರಿ? ಮೊದಲೇ ದಿವಸ ಮೊನ್ನೆ ಅಂತೂ ಏನೂ ಇರಲಿಲ್ಲ. ನಿನ್ನೆ ಕೂಡ ರೀ ನಿಮ್ಮ ಮುಂದೆ ಹೇಳ್ತೀನಿ, 1 ನಿಮಿಷ ಮಾತಾಡಿದಂದ್ರೆ ಒಂದು ಸ್ವಲ್ಪ ಕೆಮ್ಮು ಬಂದ್ಬಿಡುದು, ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿ. ನಿನ್ನೆ ಬಹಳ ನನಗೆ ಅದೊಂದು ಟಾಸ್ಕ್ ಅಂತಾರಲ್ರಿ, ಹಂಗಿತ್ತು ನೋಡ್ರಿ. ಆದ್ರೆ ನಂದೇನು ವಿಡಿಯೋ ಮಾಡೀವಿ ಅಂತಂದ್ರೆ ಹಾಕ್ಲಿಕ್ಕೆ ಬೇಕು. ಆದ್ರೂ ನನ್ನ ಮಕ್ಕಳು ಅಂದ್ರು, ಅಮ್ಮ ನಾನು ಇದು ಮಾಡಿ ಕಳಿಸ್ತೀನಿ ಅಂತ ಹೇಳಿ ಅವರು ಸಾಯಂಕಾಲ ಬರೋದು ಮತ್ತೆ ಲೇಟ್ ಆಗಿ. ಹಂಗಿಲ್ಲ, ನನಗೊಂಚೂರು ಇದ್ದದ್ರೊಳಗೆ ಕರೆಕ್ಟ್ ಆದ ಟೈಮಿಗೆ ಹೋಗ್ಬೇಕನ್ನೋದು ನಂದು ಮನಸ್ಸೊಳಗೆ. ಹಾಗಾಗಿ ನಿನ್ನೆ ಟ್ರೈ ಮಾಡಿ ಹಾಕಿದೆ. ನಿಮ್ಮದು ಎಲ್ಲ ರೆಸ್ಪಾನ್ಸು ಚಲೋ ಬಂತು. ಬಟ್ ನಾನು ಆನ್ಸರ್ ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳ್ತೀನ್ರೆ, ರಿಪ್ಲೈ ಯಾಕೆ ಮಾಡಿಲ್ಲ ಅಂತ. ಇವತ್ತು ಸ್ವಲ್ಪ ಲೇಟ್ ಆಗಿನೇ ರಂಗೋಲಿ ಹಾಕ್ಲಿಕ್ಕೆ ತಿನ್ರಿ. ಲೇಟ್ ಆಗಿ ಅಂದ್ರೆ 5:30 ಆಗ್ಯದ್ರಿ. ಈಗ ಎದ್ದೇಳೋದೇ ಇವತ್ತು 5 ಗಂಟೆಗೆ ಎದ್ವಿ. ಯಾಕಂದ್ರೆ ನಿನ್ನೆ 3 ಜನನೂ ಬೈದಾರ್ರಿ ನಂಗೆ, ನಾಳೆ ಒಂದು ದಿವಸ ತಂಪಾಗ್ತದ, ಲಘು ಏಳೋದು ಬಿಡು, ಒಂದು 2 ದಿವಸ ಆದರೂ 5 ಗಂಟೆಗೆ ಏಳು, 4:15 4 ಗಂಟೆಗೆ ಏಳಲಿಕ್ಕೆ ಹೋಗಬೇಡ ಅಂತ ಹೇಳಿ. ಹಾಗಾಗಿ ಮತ್ತೆ ಎಲ್ರದು ಮಾತು ಕೇಳ್ಬೇಕಲ್ರಿ. 4 ಗಂಟೆಗೆ ಎಚ್ಚರ ಆದರೂ 4:15 ಎದ್ದು ಮುಂದೆ ಶುಂಠಿ ಚಹಾ ಅಂತಂದ್ರೆ ಚಹಾ ಅಲ್ರಿ, ಹಾಲೊಳಗೆ ಅರ್ಧ ಹಾಲು ಅರ್ಧ ನೀರು ಹಾಕಿ ಒಣ ಶುಂಠಿ ಸ್ವಲ್ಪ ಮೆಣಸಿನ ಪುಡಿ ಇದನ್ನು ಹಾಕಿ ಸ್ವಲ್ಪ ಸಕ್ರೆ ರೀ, ಅದಕ್ಕೆ ಸಕ್ರೆ ಯೂಸ್ ಮಾಡೋದು. ಹೀಗಾಗಿ ಅದನ್ನು ಮಾಡಿ ಕುಡಿದ್ವಿ. ಏಕ್ದಮ್ ಗಂಟ್ಲ ಒಂಚೂರು ಆರಾಮ ಅನಿಸ್ತು ನೋಡ್ರಿ. ನಿನ್ನೆ ನೈಟ್ ಕೂಡ ನನ್ನ ಮಗಳು ಮಾಡಿದ್ಲು, ಅದನ್ನು ಕುಡಿದೆ. ಹೀಗಾಗಿ ಯಾವುದೇ ಟ್ಯಾಬ್ಲೆಟ್ ಏನೂ ಇರಲಾರ್ದ ಒಂಚೂರು ಧ್ವನಿ ಕುಲ್ ಆಗ್ಯದ ನೋಡ್ರಿ. ಇವತ್ತು ಶುಂಠಿ ಕಷಾಯ ಇಫೆಕ್ಟೇ ಭಾಳ ಆಗ್ಯದ್ರಿ. ಅದನ್ನು ನೀವು ಕೂಡ ಫಾಲೋ ಮಾಡ್ರಿ. ಮತ್ತು ನಿನ್ನೆ ಒಬ್ಬರು ಮೆಸೇಜ್ ಹಾಕಿದ್ರು, ಭಾಳ ಖುಷಿ ಆಯಿತು. ಯಾಕಂದ್ರೆ ನೀವು ಮನೆಯವ್ರ ಥರನೇ ನಮ್ಗೆ ಟ್ರೀಟ್ ಮಾಡೋದು ನೋಡಿ. ನಮ್ಮವರು ಇವರೆಲ್ಲ ನೋಡೋರು ನಮ್ಮವರು ಅನ್ನೋ ಭಾವನೆ ನನಗೂ ಬಂದ್ಬಿಟ್ಟದ್ರಿ. ಹಾಗಾಗಿ ನಾನು ಕೂಡ ಏನೇ ಇದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಹಂಗೆ ನಿನ್ನೆ ಹೇಳಿದ್ರು, ಹಿಪ್ಲಿ ನಮ್ಮ ಕಡೆ ಸಿಗಂಗಿಲ್ರಿ, ಅದು ನಿಮ್ಮ ದಕ್ಷಿಣ ಕನ್ನಡ, ಮಂಗಳೂರು ಆ ಕಡೆ ಸೈಡ್, ಉಡುಪಿ ಸೈಡ್ ಆ ಕಡೆ ಸಿಗ್ತದ್ರಿ. ನಮ್ಮ ಸೈಡ್ ಹಿಪ್ಲಿ ಅಂತ ಸಿಗಂಗೇ ಇಲ್ರಿ, ನೋಡಬೇಕು. ಆದ್ರೆ ಉಳಿದು ನೀವು ಹೇಳಿರಲ್ಲ, ಮೆಣಸು ಎಲ್ಲ ಸಿಗ್ತಾವ, ತುಳಸಿ ಅದನ್ನೆಲ್ಲ. ಮತ್ತು ನಿಮಗೆಲ್ಲ ಗೊತ್ತಿದೆ, ಎಲ್ಲ ಹೆಣ್ಮಕ್ಳು ಮಾಡೋದು ಬೇರೆಯವ್ರಿಗೆ ಮನೆಯೊಳಗೆ ಯಾರಿಗೆ ಆದರೂ ಏನಾದರೂ ಆದ್ರೂ ಮಾಡ್ತೀವಿ, ನಮ್ಮದು ನಾವೇ ಒಟ್ಟ ಕೇರ್ ತಗೊಳಂಗಿಲ್ಲ. ಎಲ್ಲರೂ ಹಂಗೆ, ನಾನು ಒಪ್ಪಾಕಿನೇ ಅಲ್ಲ, ಎಲ್ಲರೂ ಹಂಗೆ. ನಾನು ಕೂಡ ಅದೇ ಲಿಸ್ಟ್ ರೀ. ನನಗೇನೇ ಆದರೂ ನಾನು ಕೇರ್ ಮಾಡಂಗಿಲ್ಲ. ಮನೆಯೊಳಗೆ ಯಾರಿಗೇ ಏನೇ ಸ್ವಲ್ಪ ಆದರೂ 2 ದಿವಸದೊಳಗೆ ಅವ್ರಿಗೆ ಆರಾಮಾಗುವಂಗೆ ಮಾಡಿಬಿಡ್ತೀನಿ ರೀ. ನೋಡ್ರಿ, ಇವತ್ತೇನು ಅಡುಗೆ ಅಂತೀರೇನ್ರಿ? ಆ್ಯಕ್ಚುಲಿ ಗುರುವಾರ ನಮ್ಮದು ಒಪ್ಪತ್ತಿರ್ತದೆ, ಅಂದ್ರೆ ಒಂದೇ ಟೈಮ್ ಊಟ ಇರ್ತದೆ, ಒಂದು ಟೈಮು ಟಿಫನ್ ಮಾಡ್ತಿರ್ತೀವಿ. ಮತ್ತು ನನಗೆ ಈಗ 2-3 ದಿವಸದಿಂದ ಸರಿಯಾಗಿ ಊಟ ಏನೂ ಮಾಡಿಲ್ರಿ. ಅದಕ್ಕೆ ಗೊತ್ತದಲ್ರಿ, ಮನೆಯೊಳಗೆ ಊಟ ಎಲ್ಲ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಇವ್ರು 3 ಜನನು ನಮಗೂ ಏನೂ ಮಾಡಬೇಡ, ಬಿಟ್ಬಿಡಮ್ಮ, ನೀನೇ ಉಣ್ಣಂಗಿಲ್ಲ, ಮಾಡ್ತಿ, ನಮಗೆಲ್ಲ ಹಾಕ್ತಿ ಅಂತ ಹೇಳ್ತಾರ್ರಿ. ಅದಕ್ಕೆ ನಾನು ಇವತ್ತು ಸಜ್ಜಿಗೆ ಮತ್ತು ಇನ್ನೊಂದು ನಮ್ಮದು ಬೆಸ್ಟ್ ಟ್ರೀಟ್ಮೆಂಟ್ ಅದ ಅಲ್ರಿ, ಮೆಡಿಸಿನ್ ವಿತ್ ಫುಡ್ ಅಂತ ಹೇಳಿ ಅದನ್ನು ಮಾಡ್ಲಿಕ್ಕೆ ತಿನ್ರಿ. ಪೊಂಗಲ್ ಅಂತ ನೀವು ಹೇಳ್ತೀರಿ, ನಾವು ಪೊಂಗಲ್ಲೇ ಅಂತ. ಹೆಸರುಬೇಳೆ ಅಕ್ಕಿ ಮಿಕ್ಸ್ ಮಾಡಿ ತೊಳೆದು ಇಟ್ಟೆ, ಅದಕ್ಕೆ ಅರಿಶಿನ ಪುಡಿ, ಚಕ್ಕಿ, ಒಂದಿಷ್ಟು ಲವಂಗ, ಮೆಣಸು, 1 ಏಲಕ್ಕಿ, ಸ್ವಲ್ಪ ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕೋದು. ಬೆಲ್ಲ ನಿಮ್ಮ ಆಪ್ಷನ್, ಹಾಕ್ತಿದ್ರೆ ಹಾಕ್ಬೋದು, ಬಿಡ್ತಿದ್ರೆ ಬಿಡ್ಬೋದು. ಇಷ್ಟು ಹಾಕಿ ಕುದಿಸ್ಬಿಡ್ತೀನಿ. ಇದರೊಳಗೆ ಯಾವುದೋ ಎಣ್ಣೆ ಅಂಶ ಆಗಲಿ, ತುಪ್ಪ ಇಲ್ಲ, ಯಾವುದೂ ಇಲ್ಲರಿ. ಈಗ ಈ ಕಡೆ ಏನು ಮಾಡಿದೆ, ನಮ್ಮಲ್ಲಿ ರವೆ ಇದು ಸಿಗ್ತದ್ರಿ, ಸಜ್ಜಿಗೆ ರವೆ ಅಂತ ಹೇಳಿದ್ರೆ ಸಿಗ್ತದ. ಅವರು ತಾವೇ ಹಾಕಿಸ್ತಾರ್ರಿ, ಜವೆ ಗೋಧಿ ತಂದು ತಾವ ಹಾಕಿಸಿ ಇಟ್ಟಿರ್ತಾರೆ ಕೆಲವು ಅಂಗಡಿ ಒಳಗೆ. ಅವು ಅಂಗಡಿ ನಮಗೆ ಗೊತ್ತಿರ್ತದಲ್ಲ, ಹೀಗಾಗಿ ನಾವು ಈ ಸಜ್ಜಿಗೆ ಮಾಡೋ ರವೆ ಅವ್ರ ಕಡೆನೇ ತರ್ತೀವ್ರಿ. ಹಾಗಾಗಿ ಈ ಕಡೆ ಸೈಡ ಸಜ್ಜಿಗೆ ಮಾಡ್ಲಿಕ್ಕೆ ತಿನ್ರಿ. ಈ ಸಜ್ಜಿಗೆ ಆಲ್ಮೋಸ್ಟ್ ದಿನ ತಿಂದ್ರೂ ಏನೂ ತಪ್ಪಿಲ್ರಿ. ಯಾಕಂದ್ರೆ ಎನರ್ಜೆಟಿಕ್ ರೀ ಇದು, ಬೋನ್ಸ್ ಗಟ್ಟಿ ಆಗ್ತಾವ. ಆಮೇಲೆ ಆರಾಮದ ಇರ್ಲಾರ್ದವ್ರಿಗೆ ಹೋಲ್ ಡೇ ಎನರ್ಜೆಟಿಕ್ ಆಗಿ ಇರ್ಲಿಕ್ಕೆ ಅನುಕೂಲ ಭಾಳ ಮಾಡ್ತದ್ರಿ. ಹಾಗಾಗಿ ಈಗ ಟಿಫನ್ನಿಗೆ ಏನದ, ಇದು ಸಜ್ಜಿಗೆ ಆಗ್ತದ, ಡಬ್ಬಿ ಕಟ್ಕೊಂಡು ಹೋಗ್ಲಿಕ್ಕೆ ಇದು ರೈಸ್ ಆಗ್ತದ ನೋಡ್ರಿ, ಪೊಂಗಲ್. ಇಷ್ಟು ಸಿಂಪಲ್ ಅದ ಅಡಿಗೆ. ಇವತ್ತು ಏನೂ ತ್ರಾಸಿಲ್ಲ, ಅರ್ಧ ಗಂಟೆ ಒಳಗೆ ಅಡಿಗೆ ರೆಡಿ.
ನೋಡ್ರಿ ಹಿಂಗದ ಸಜ್ಜಿಗೆ ಕಲರ್ ಹೊರಗೆ ಬೇರೆ ಅದ. ಈ ಮೊಬೈಲಲ್ಲಿ ಅಷ್ಟು ಗೊತ್ತಾಗಂಗಿಲ್ಲ. ಹೊರಗಡೆ ಸ್ವಲ್ಪ ರೆಡ್ಡಿಶ್ ಅದ ರೀ, ಬ್ರೌನ್ ಕಲರ್. ನೋಡ್ರಿ ಮಸ್ತ್ ಸಜ್ಜಿಗೆ ರೆಡಿ ಆಯಿತು. ತುಪ್ಪ ಹಾಕೊಂಡು ಅವ್ರು ತಿನ್ನೋರು ತಿಂತಾರ್ರಿ. ನಾನು ತುಪ್ಪ ಯೂಸ್ ಮಾಡಂಗಿಲ್ಲ, ಯಾಕಂದ್ರೆ ಧ್ವನಿ ಸೀದಾ ಆಗೋ ತನಕ. ನೋಡ್ರಿ ಪೊಂಗಲ್ಲು ರೆಡಿ ಆಯಿತು. ಮಸ್ತ್ ಟೇಸ್ಟಿಯಾದ ಪೊಂಗಲ್. ಈ ಪೊಂಗಲ್ ತಿಂದ ಕೂಡಲೇ ಧ್ವನಿ ಮಸ್ತ್ ಆಗ್ತದೆ, ಕ್ಲಿಯರ್ ಆಗ್ತದೆ. ಮತ್ತು ಮೆಡಿಸಿನ್ ಕೂಡ ಇದು ಏನದ ಆರಾಮ್ ತಪ್ಪಲಿ ಬಿಡ್ಲಿ, ವಾರಕ್ಕೆ ಒಂದು ಸಾರಿ ಆದರೂ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನೋಡ್ರಿ ಇದ್ರೊಳಗೆ ನೀವು ತುಪ್ಪ ಹಾಕೊಂಡು ತಿನ್ಬೋದು. ಗಂಟ್ಲ ಅದೆಲ್ಲ ಕರೆಕ್ಟ್ ಇದ್ದವರು, ಇಲ್ಲ ನನ್ನಂಗೆ ಕೆಮ್ಮು ನೆಗಡಿ ಇದೆಲ್ಲ ಬಂದದ ಅನ್ನೋರು ತುಪ್ಪ ಹಾಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಹಂಗೆ ತಿನ್ಬಿಡ್ರಿ, ಮಸ್ತ್ ಹತ್ತದ ಬಿಸಿ ಇದ್ದಾಗೆ. ಮತ್ತು ಇವತ್ತಿನ ಪೂಜೆ, ನಿನ್ನೆ ಒಬ್ರು ಕ್ವಶನ್ ಕೇಳಿದ್ರಿ, ನೀವು ರಾಯರ ವೃಂದಾವನ ತೆಗಿತೀರಲ್ಲ, ಉಪವಾಸ ಹೆಂಗೆ ಮಾಡ್ತೀರಂತ. ಒಂದು ಟೈಮ್ ಊಟ ಮಾಡ್ತೀವ್ರಿ, ಒಂದು ಟೈಮ್ ಅವಲಕ್ಕಿ ಸೂಸ್ಲಾ, ಆಮೇಲೆ ಶೇಂಗಾ ಉಂಡಿ ಮತ್ತು ಸಾಬುದಾಣಿ ಇಂಥವು ತಿನ್ನೋದ್ರಿ. ಒಂದು ಟೈಮ್ ಊಟ ಮಾಡೋದು ಅದು ಮಾಡ್ತೀನಿ. ಬಟ್ ಈಗೇನದ ಆರಾಮಿಲ್ಲಲ್ಲ, ಹಿಂಗಾಗಿ. ಆದ್ರೆ ನನ್ನ ಮಕ್ಕಳು ಮಾಡ್ತಿದ್ರು. ಆದರೆ ಈ ಕಡೆ ಅವರು ಒಬ್ಬಾಕಂತೂ ಸಾಯಂಕಾಲ 6:30 ಆಗ್ಲಿಕ್ಕತ್ರಿ ಬರೋದು. ಅದಕ್ಕೆ ಮತ್ತು ನೀ ಮುಂದೆ ಮಾಡ್ಯಾಕಂತಿ ಅಂತಂದು ನಮ್ಮ ಮನೆಯವ್ರಿಗೆ ಆಯ್ತು, ಅಕ್ಕಿಗೆ ಆಯ್ತು, ನಾನು ಅಡುಗೆ ಮಾಡೇ ಕಟ್ಲಿಕತ್ತೀನಿ ರೀ. ಬಟ್ ನಾನು ತಿನ್ನೋದಿಲ್ಲ, ಸಾಯಂಕಾಲನೇ ತಿಂದಿರ್ತೀನಿ. ನೋಡ್ರಿ ಇವತ್ತಿನ ಪೂಜೆ ಮತ್ತು ಆದರ್ಶ ದಂಪತಿಗಳು ಕಾರ್ಯಕ್ರಮ ನೋಡೋಣಂತ ಬರ್ರಿ. ಮತ್ತು ನಾವಲ್ಲಿ ಸ್ಟೇಜ್ ಮೇಲೆ ಹೋದಾಗ ನಮಗೆ ಅವ್ರು ಏನು ಹೇಳ್ತಾರೋ ಅದನ್ನ ಟಾಸ್ಕ್ ಕೊಟ್ಟದ್ದು ನಾವು ಮಾಡ್ಬೇಕ್ರೆ. ಅಲ್ಲಿ ನಮ್ಮದೇ ಆದ ಒಪಿನಿಯನ್ ಇರಂಗಿಲ್ರಿ. ಕೆಂಪುತಾವರೆ ಆದೇವಿದಾದರೆ ಈ ನನ್ನ ತಾವರೆ ನನ್ನ ಆಸೆಯಾಸರೆ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಂದು ಒಂದು ವಿಚಾರ, ಎಲ್ಲರದಲ್ಲೂ ಇರ್ಬೇಕ್ರಿ. ಎಲ್ಲಾದ್ರೊಳಗೂ ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಇರಂಗಿಲ್ಲ, ಒಂದೊಂದ್ರೊಳಗೆ ಪರ್ಫೆಕ್ಟ್ ಇರ್ತೀವಿ. ಆದ್ರೆ ಮಕ್ಕಳಾಗ್ಲಿ ನಾವಾಗ್ಲಿ ಯಾವುದೇ ಅಪಾರ್ಚುನಿಟೀಸ್ ಅದು ಗುಡ್ ಆಗಿರ್ಬೇಕು. ಗುಡ್ ವೇ ಒಳಗೆ ಅಪಾರ್ಚುನಿಟೀಸ್ ಸಿಕ್ಕರೆ ಒಟ್ಟ ಬಿಡ್ಲಿಕ್ಕೆ ಹೋಗ್ಬಾರ್ದು ಅನ್ನೋದು ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಏನಂಬುದು ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ.